ಮಿತ್ರರೇ ನಮಸ್ಕಾರ. ಮಿತ್ರರೇ, ವಕ್ಫ್ ಬಿಲ್ ಪಾಸ್ ಆಗಿದ್ದಾಯಿತು. ಲೋಕಸಭೆಯಲ್ಲೂ ಪಾಸ್ ಆಯಿತು, ರಾಜ್ಯಸಭೆಯಲ್ಲೂ ಪಾಸ್ ಆಯಿತು. ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಕೂಡ ಹಾಕಿದ್ರು. ಇನ್ನೇನಿದ್ರು ಕೇಂದ್ರ ಸರ್ಕಾರ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿ ಇಡೀ ದೇಶದಲ್ಲಿ ವಕ್ಫ್ನ ಕಾನೂನನ್ನು ಜಾರಿಗೆ ತರೋದು ಒಂದೇ ಬಾಕಿ ಉಳಿದಿದೆ. ಆದರೆ ಇದರ ನಡುವೆ ಇದರ ಬಗ್ಗೆ ರಾಜಕೀಯ ಜಾಸ್ತಿ ಆಗ್ತಾ ಇದೆ. ಕೆಲವರು ಈಗಲೂ ಹೇಳ್ತಾ ಇದ್ದಾರೆ ವಕ್ಫ್ ಕಾನೂನನ್ನು ಈ ದೇಶದಲ್ಲಿ ವಾಪಸ್ ಪಡೆಯಲಾಗತ್ತೆ. ಯಾಕೆಂದರೆ ಈ ಹಿಂದೆ ಫಾರ್ಮರ್ಸ್ ಲಾ ಅನ್ನು ಕೂಡ ತರಲಾಗಿತ್ತು. ಇದೇ ಕೇಂದ್ರ ಸರ್ಕಾರ ರೈತರ ಕಾನೂನುಗಳನ್ನು ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿತ್ತು. ಆದರೆ ಏನಾಯಿತು, ರೈತರ ಒತ್ತಾಯಕ್ಕೆ ಮಣಿದು ನಿರಂತರವಾಗಿ ರೈತರು ಪ್ರತಿಭಟನೆ ಮಾಡಿದ ಕಾರಣದಿಂದಾಗಿ ಆ ಕಾನೂನನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಈಗ ವಕ್ಫ್ನ ವಿಚಾರದಲ್ಲೂ ಕೂಡ ಹಾಗೆ ಆಗತ್ತೆ. ಇದೇ ನರೇಂದ್ರ ಮೋದಿ ಸರ್ಕಾರ ಈ ಕಾನೂನನ್ನು ವಾಪಸ್ ಪಡೆಯುತ್ತೆ ಅಂತ ಕೆಲವರು ಧಮಕಿ ಹಾಕ್ತಾ ಇದ್ದಾರೆ, ಇನ್ನು ಕೆಲವರು ಆಶಾವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನಾ ರೀತಿಯಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಕೆಲವರು ಈಗಾಗಲೇ ಕೋರ್ಟಿಗೆ ಕೂಡ ಹೋಗಿದ್ದಾರೆ. ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಂಡು ವಕ್ಫ್ ಕಾನೂನು ನಮ್ಮ ಸಂವಿಧಾನದ ವಿರುದ್ಧವಾಗಿದೆ, ಇದನ್ನು ವಾಪಸ್ ಪಡೆಯುವಂತೆ ಮಾಡಬೇಕು, ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಈ ಕಾನೂನು ಈಗ ನ್ಯಾಯಾಂಗದ ಪರಾಮರ್ಶೆಗೂ ಕೂಡ ಒಳಪಡುತ್ತೆ. ಅದೇನೇ ಬೇಕಾದರೂ ಆಗಲಿ ಮಿತ್ರರೇ, ಆದರೆ ಈ ಕಾನೂನನ್ನು ವಾಪಸ್ ಪಡೆಯುವಂಥ ಸಾಧ್ಯತೆ 100ಕ್ಕೆ 100ರಷ್ಟು ಇಲ್ಲ. ಅದನ್ನು ನೀವು ಘಂಟಾಘೋಷವಾಗಿ ಹೇಳಬಹುದು. ಆದರೆ ಈ ವಕ್ಫ್ನ ಬಗ್ಗೆ ಈಗ ಬಿಹಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಆರಂಭವಾಗಿದೆ. ಬಿಹಾರದಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರುತ್ತೆ, ವಿಧಾನಸಭಾ ಚುನಾವಣೆ. ಈಗಾಗಲೇ ಬಿಜೆಪಿ ಹರಿಯಾಣವನ್ನು ಗೆದ್ದುಕೊಳ್ತು, ಮಹಾರಾಷ್ಟ್ರವನ್ನು ಗೆದ್ದುಕೊಳ್ತು, ದೆಹಲಿಯಲ್ಲಿ ಪ್ರಚಂಡ ವಿಜಯವನ್ನು ದಾಖಲಿಸಿತು. ಬಿಹಾರವನ್ನು ಗೆದ್ದುಕೊಳ್ಳಲೇಬೇಕು ಅಂತ ಬಿಜೆಪಿಯವರು ಈಗಾಗಲೇ ಒಂದು ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಅಮಿತ್ ಶಾ ಅವರು ಬಿಹಾರಕ್ಕೆ ಹೋಗಿದ್ರು, ಅಲ್ಲಿ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದ್ದಾರೆ. ಪಕ್ಷದ ಮುಖಂಡರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಚುನಾವಣೆ ಗೆಲ್ಲೋದಕ್ಕೆ ರಣತಂತ್ರವನ್ನು ಆರಂಭಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಯು ನಡುವೆ ಏನೆಲ್ಲ ಭಿನ್ನಾಭಿಪ್ರಾಯಗಳಿತ್ತೋ ಅದನ್ನೆಲ್ಲ ಸರಿದೂಗಿಸುವಂತಹ ಪ್ರಯತ್ನವನ್ನು ಖುದ್ದು ಅಮಿತ್ ಶಾ ಅವರೇ ಮಾಡ್ತಾ ಇದ್ದಾರೆ. ಆದರೆ ಯಾವಾಗ ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಯಿತು, ಅದು ಕೂಡ ದಿಢೀರಂತ ಪಾಸ್ ಆಗಿದ್ದು. ವಕ್ಫ್ ಬಿಲ್ನ ಬಗ್ಗೆ ಸಾಕಷ್ಟು ಗೊಂದಲಗಳಿತ್ತು. ವಕ್ಫ್ ಬಿಲ್ ಅನ್ನು ಬಿಹಾರ ಚುನಾವಣೆ ಆದ ಬಳಿಕ ತರ್ತಾರೆ, ಯಾಕೆಂದರೆ ನಿತೀಶ್ ಕುಮಾರ್ NDAದ ಪಾರ್ಟ್ ಆಗಿದ್ದಾರೆ. ಹೀಗಾಗಿ ನಿತೀಶ್ ಕುಮಾರ್ ಇದಕ್ಕೆ ಧೈರ್ಯ ಮಾಡೋದಿಲ್ಲ. ಈ ನಿತೀಶ್ ಕುಮಾರ್ ಕೂಡ ಒಬ್ಬ ಜಾತ್ಯತೀತ ರಾಜಕಾರಣ ಮಾಡುವಂತಹ ವ್ಯಕ್ತಿ. ಅಂತಹ ನಿತೀಶ್ ಕುಮಾರ್ ಚುನಾವಣೆ ಸಂದರ್ಭದಲ್ಲಿ ಈ ವಕ್ಫ್ ಬಿಲ್ಗೆ ಲೋಕಸಭೆಯಲ್ಲಿ ಬೆಂಬಲ ಕೊಡೋದಿಲ್ಲ ಅಂತ ಅನೇಕರು ಮಾತನಾಡ್ತಾ ಇದ್ರು. ಆದರೆ ಕೇಂದ್ರ ಸರ್ಕಾರ ಇದು ಯಾವುದಕ್ಕೂ ಮುಲಾಜು ಮಾಡದೆ ಲೋಕಸಭೆಯಲ್ಲೂ ಈ ಬಿಲ್ ಅನ್ನು ಪಾಸ್ ಮಾಡ್ತು, ರಾಜ್ಯಸಭೆಯಲ್ಲೂ ಈ ಬಿಲ್ ಅನ್ನು ಪಾಸ್ ಮಾಡ್ತು. ಬಹಳ ದಿಢೀರಂತ ಇದೆಲ್ಲವೂ ಮುಕ್ತಾಯಗೊಳ್ತು. ಈಗ ಬಿಹಾರದಲ್ಲಿ ಬೇರೆಯದೇ ರೀತಿಯ ಚರ್ಚೆ ಆರಂಭಗೊಂಡಿದೆ. ಅದೇನು ಕೇಳಿದ್ರೆ, ಇಷ್ಟು ದಿನ ಬಿಹಾರದಲ್ಲಿ ಅಬ್ ಕಿ ಬಾರ್ ನಿತೀಶ್ ಕಿ ಸರ್ಕಾರ ಅನ್ನುವಂತಹ ಘೋಷಣೆಗಳು ಕೇಳಬರ್ತಾ ಇದ್ವು. ಅಲ್ಲಿನ ಮಾಧ್ಯಮದಲ್ಲಿ ಏನ್ ಚರ್ಚೆ ಆಗ್ತಾ ಇತ್ತು ಅಂತಂದ್ರೆ, ಈ ಬಾರಿ ನಿತೀಶ್ನ ಸರ್ಕಾರವಾ ಅಥವಾ ತೇಜಸ್ವಿಯ ಸರ್ಕಾರವಾ, ಈ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು. ಅದೇ ರೀತಿಯಾಗಿ ಆರ್ಟಿಕಲ್ ಗಳನ್ನ ಬರೀತಾ ಇದ್ರು. ಈಗ ದಿಢೀರಂತ ಆ ಘೋಷಣೆಯ ಬದಲಾಗಿದೆ. ಬಿಹಾರದಲ್ಲಿ ಅಬ್ ಕಿ ಬಾರ್ ವಕ್ಫ್ ಕಿ ಸರ್ಕಾರ, ಈ ಒಂದು ಘೋಷಣೆ ಆರಂಭಗೊಂಡಿದೆ. ಮಿತ್ರರೇ, ನಿಮಗಿದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಬಿಹಾರದ ಚುನಾವಣೆಯ ಮೇಲೆ ಈ ವಕ್ಫ್ ಲಾ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತೆ ಅಂತ ಅನೇಕ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇದು ನಿತೀಶ್ ಕುಮಾರ್ ಅವರ ಮಾಸ್ಟರ್ ಸ್ಟ್ರೋಕ್ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇದು ತೇಜಸ್ವಿ ಯಾದವ್ಗೆ ಲಾಭ ತರುತ್ತೆ ಅಂತ. ಯಾಕೆಂದ್ರೆ ಈಗಾಗಲೇ ಜೆಡಿಯುನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಪಸ್ವರ ಎದ್ದು ಕಾಣ್ತಾ ಇದೆ. ಅನೇಕ ಮುಸ್ಲಿಂ ಮುಖಂಡರು ಇದರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ, ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರನಡೀತಾ ಇದ್ದಾರೆ. ಆದರೂ ಕೂಡ ನಿತೀಶ್ ಕುಮಾರ್ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಈ ವಕ್ಫ್ ಲಾ ಇದೆಯಲ್ಲ, ಇದು ಬಿಹಾರದ ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಅಬ್ ಕಿ ಬಾರ್ ವಕ್ಫ್ ಸರ್ಕಾರ ಅನ್ನೋದಕ್ಕೆ ಕಾರಣ ಏನು, ಅಷ್ಟರ ಮಟ್ಟಿಗೆ ಪ್ರಭಾವ ಬೀರುವಂತಹ ತಾಕತ್ತು ಈ ಕಾನೂನಿಗಿದೆಯಾ, ಇದೆಲ್ಲೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವಕ್ಫ್ ಬಿಲ್ ಅನ್ನು ಲೋಕಸಭೆಯ ಬಜೆಟ್ ಸೆಷನ್ ನಲ್ಲಿ ನಾವು ಮಂಡನೆ ಮಾಡ್ತೀವಿ, ಆ ಕಾನೂನನ್ನು ಜಾರಿಗೆ ತರ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಆದರೂ ಕೂಡ ಸ್ವಲ್ಪ ವಿಳಂಬ ಆಗ್ತಾ ಇತ್ತು. ಬಜೆಟ್ ಸೆಷನ್ ನಲ್ಲಿ ಅದನ್ನು ತರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ನಿತೀಶ್ ಕುಮಾರ್ ಏನ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾರೆ. ಸದ್ಯ ಬಿಜೆಪಿಗೆ ಬಿಹಾರದ ಚುನಾವಣೆ ಬಹಳ ಮುಖ್ಯವಾಗುತ್ತೆ. ಬಿಹಾರದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅಂತಂದ್ರೆ ನಿತೀಶ್ ಕುಮಾರ್ ಅವರ ಸಹಯೋಗವೂ ಕೂಡ ಬಿಜೆಪಿಗೆ ಮುಖ್ಯವಾಗುತ್ತೆ. ಹೀಗಾಗಿ ಒಂದು ವೇಳೆ ನಿತೀಶ್ ಕುಮಾರ್ ಅವರು ಈ ವಕ್ಫ್ನ ವಿರುದ್ಧವಾಗಿದ್ರೆ ಬಿಜೆಪಿ ಅದಕ್ಕೆ ಕೈ ಹಾಕೋದಿಲ್ಲ. ವರ್ಷಾಂತ್ಯದಲ್ಲಿ ಬಿಹಾರದ ಚುನಾವಣೆ ಮುಕ್ತಾಯ ಆಗುತ್ತಲ್ಲ, ಆನಂತರವೇ ವಕ್ಫ್ ಕಾನೂನನ್ನ ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ ಅಂತ ಅನೇಕರು ಹೇಳ್ತಾ ಇದ್ರು. ಆದರೆ ಕೇಂದ್ರ ಸರ್ಕಾರ ಹಾಗೆ ಮಾಡಿಲ್ಲ. ಲೋಕಸಭೆಯಲ್ಲಿ ಬಿಲ್ ಅನ್ನು ಮಂಡಿಸಿತು. ನಿತೀಶ್ ಕುಮಾರ್ ಅವರು ಬಿಲ್ಗೆ ಸಂಪೂರ್ಣವಾದ ಸಹಮತವನ್ನು ಕೊಟ್ಟರು. ಈ ನಿತೀಶ್ ಪಾರ್ಟಿಯ ಲಲನ್ ಸಿಂಗ್ ಇದಾರಲ್ಲ, ಕೇಂದ್ರದಲ್ಲಿ ಮಂತ್ರಿ ಆಗಿದಾರಲ್ಲ, ಅವರ ಭಾಷಣವನ್ನ ಕೇಳಬೇಕು. ಅವರು ಒಂದು ಹಂತದಲ್ಲಿ ಈ ವಕ್ಫ್ ಬಿಲ್ ಅನ್ನ ಬಿಜೆಪಿಯವರಿಗಿಂತ ಜಾಸ್ತಿ ಸಮರ್ಥನೆ ಮಾಡಿಕೊಂಡ್ರು. ಲೋಕಸಭೆಯಲ್ಲಿ ಬಹಳ ಅಗ್ರೆಸಿವ್ ಭಾಷಣವನ್ನು ಮಾಡಿದ್ರು. ಇದಕ್ಕೂ ಮುಂಚೆ ಮಿತ್ರರೇ, ಈ ಜೆಡಿಯುನಲ್ಲಿ ಅನೇಕ ಮುಸ್ಲಿಂ ಮುಖಂಡರಿದ್ದಾರೆ. ಅವರೆಲ್ಲರೂ ಕೂಡ ನಿತೀಶ್ ಕುಮಾರ್ ಬಳಿಗೆ ಹೋಗಿ ಈ ಬಿಲ್ ಅನ್ನ ನಾವು ಒಪ್ಕೊಳ್ಬಾರ್ದು, ಈ ಬಿಲ್ ಅನ್ನ ವಿರೋಧಿಸಬೇಕು, ಈ ಬಿಲ್ ಪಾಸ್ ಆಗದಂತೆ ನಾವು ನೋಡ್ಕೊಳ್ಬೇಕು ಅಂತ ಸಾಕಷ್ಟು ಮನವಿಯನ್ನ ಮಾಡಿಕೊಂಡಿದ್ರು. ಆದರೂ ಕೂಡ ನಿತೀಶ್ ಕುಮಾರ್ ಅದನ್ನ ಕಿವಿಗೆ ಹಾಕೊಂಡಿಲ್ಲ.
ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ನಿತೀಶ್ ಕುಮಾರ್ ಅವರ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ಅವರೆಂದೂ ಸಹ ಈ ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಅನ್ನ ಮಾಡಿಯೇ ಇರಲಿಲ್ಲ. ಅವರೇನಿದ್ರೂ ಕೂಡ ಸೆಕ್ಯುಲರ್ ರಾಜಕಾರಣವನ್ನ ನೆಚ್ಚಿಕೊಂಡಂತವರು. ಬಿಜೆಪಿಯ ಜೊತೆಗಿದ್ರೂ ಕೂಡ ಮುಸ್ಲಿಮರ ಓಲೈಕೆಯನ್ನ ನಿತೀಶ್ ಕುಮಾರ್ ಯಾವತ್ತೂ ಬಿಟ್ಟಿರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ನಿತೀಶ್ ಕುಮಾರ್ ಓಪನ್ ಆಗಿ ವಕ್ಫ್ ಬಿಲ್ಗೆ ಸಪೋರ್ಟ್ ಮಾಡಿದರೆ. ಅವರ ಪಾರ್ಟಿ ಎಲ್ಲೂ ಕೂಡ ಆ ಕಡೆ ಈ ಕಡೆ ಆಗಿರಲಿಲ್ಲ. ಹಾಗಾದ್ರೆ ನಿತೀಶ್ ತಂತ್ರಗಾರಿಕೆ ಏನು? ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರುತ್ತೆ. ಬಿಹಾರದಲ್ಲಿ ಮುಸ್ಲಿಮರ ಓಟ್ ಇದೆಯಲ್ಲ, ತೀರಾ ನಿರ್ಣಾಯಕವಾದಂತಹ ಪಾತ್ರವನ್ನು ನಿಭಾಯಿಸುತ್ತೆ. ಇಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಬಿಹಾರದಲ್ಲಿ ಮುಸ್ಲಿಮರ ಓಟನ್ನು ಮರೆತು ಬಿಟ್ರಾ? ಹೀಗೆಲ್ಲ ಪ್ರಶ್ನೆಗಳು ಉದ್ಭವಿಸುತ್ತೆ. ಅದಕ್ಕೆ ಈಗ ಬಿಹಾರದಲ್ಲಿ ಹೊಸ ಘೋಷಣೆ ಶುರುವಾಗಿದ್ದು ಅಬ್ ಕಿ ಬಾರ್ ವಕ್ಫ್ ಸರ್ಕಾರ್ ಅಂತ. ಈ ವಕ್ಫ್ ಅನ್ನ ಬೆಂಬಲಿಸಿರುವಂತಹ ನಿತೀಶ್ ಅವರ ಲೆಕ್ಕಾಚಾರ ಏನು ಕೇಳಿದ್ರೆ, ಬಿಹಾರದಲ್ಲಿ ಯಾವಾಗ ಜಾತಿಯ ರಾಜಕಾರಣ ಆಗುತ್ತೋ, ಅಂದ್ರೆ ಜಾತಿ ಆಧಾರದಲ್ಲಿ ವೋಟಿಂಗ್ ಆಗುತ್ತೋ, ಅದರ ನೇರ ಲಾಭ ಆರ್ಜೆಡಿಗಾಗುತ್ತೆ ಮತ್ತು ಕಾಂಗ್ರೆಸ್ಗಾಗುತ್ತೆ. ಅಂದ್ರೆ ಹಿಂದೂಗಳು ಜಾತಿ ಆಧಾರದಲ್ಲಿ ವಿಭಜನೆಗೊಂಡ್ರೆ ಅದರ ಲಾಭ ಆಗುವಂತಹದ್ದು ವಿಪಕ್ಷಗಳಿಗೆ. ಆದ್ರೆ ಬಿಹಾರದಲ್ಲಿ ಯಾವಾಗ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂತಹ ರಾಜಕಾರಣ ಆಗುತ್ತೋ ಅದರ ನೇರ ಲಾಭ ಎನ್ಡಿಎಗಾಗುತ್ತೆ. ಈ ಬಾರಿಯ ಚುನಾವಣೆಯನ್ನು ಕೂಡ ನಿತೀಶ್ ಕುಮಾರ್ ಅವರು ಹಿಂದೂ ವರ್ಸಸ್ ಮುಸ್ಲಿಂ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನ ನಿತೀಶ್ ಕುಮಾರ್ ಅವರು ಸ್ವಂತವಾಗಿ ಯೋಚಿಸಿದಾರೋ ಇಲ್ವೋ ಗೊತ್ತಿಲ್ಲ. ಇದು ಅಮಿತ್ ಶಾ ಅವರ ತಂತ್ರಗಾರಿಕೆ ಅಂತ ಬಿಹಾರದಲ್ಲಿ ಚರ್ಚೆ ಆರಂಭಗೊಂಡಿದೆ. ಅದೂ ಅಲ್ಲದೆ ಈ ಹಿಂದೆ ನಿತೀಶ್ ಕುಮಾರ್ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರ ಓಟ್ ಬರ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರು ಬಿಜೆಪಿಯ ಜೊತೆಗೆ ಕೈ ಜೋಡಿಸಿದ ಕಾರಣದಿಂದಾಗಿಯೇ ಮುಸ್ಲಿಮರ ಓಟ್ಗಳ ಪ್ರಮಾಣ ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. 2007, 2008, 2009 ಈ ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರಿಗೆ ಬಿಹಾರದಲ್ಲಿ ಚುನಾವಣೆ ಆದರೆ ಸರಿಸುಮಾರು 20-22% ಮುಸ್ಲಿಮರ ಓಟ್ ಬರ್ತಾ ಇತ್ತು. ಅದೇ ವಿಪಕ್ಷದವರಿಗೆ ಅಂದ್ರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ನವರಿಗೆ ಕೇವಲ 60-62% ಓಟ್ಗಳು ಮಾತ್ರ ಮುಸ್ಲಿಮರದ್ದು ಸಿಗ್ತಾ ಇತ್ತು. ಆದರೆ 2015ರ ನಂತರ ಈ ಪರಿಸ್ಥಿತಿ ಬದಲಾಗಿದೆ. ನಿತೀಶ್ ಕುಮಾರ್ 2015ರಲ್ಲಿ ಕೇವಲ 8% ಮಾತ್ರ ಮುಸ್ಲಿಮರ ಓಟನ್ನು ಪಡೆದುಕೊಂಡಿದ್ರು. ಆದರೆ ಕಾಂಗ್ರೆಸ್ ಮತ್ತು ಆರ್ಜೆಡಿಯ ಮೈತ್ರಿಕೂಟ ಸರಿಸುಮಾರು 78% ಮುಸ್ಲಿಮರ ಓಟನ್ನು ಪಡೆದುಕೊಂಡಿತ್ತು. ಇದು 2015ರಲ್ಲಿ. 2019ರಲ್ಲಿ ಈ ಪ್ರಮಾಣ ಇನ್ನೂ ಕಡಿಮೆ ಆಗುತ್ತೆ. ಎನ್ಡಿಎಗೆ ಕೇವಲ 6% ಮಾತ್ರ ಮುಸ್ಲಿಮರ ಓಟ್ ಸಿಗುತ್ತೆ. ಅದೇ ಯುಪಿಎಗೆ 77% ಮುಸ್ಲಿಮರ ಓಟ್ ಸಿಗುತ್ತೆ. 2020ರ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಎನ್ಡಿಎಗೆ ಕೇವಲ 5% ಮಾತ್ರ ಮುಸ್ಲಿಮರ ಓಟ್ ಸಿಗುತ್ತೆ. ಯುಪಿಎಗೆ 76% ಸಿಕ್ಕಿರುತ್ತೆ. ಇದೇನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಇತ್ತೀಚೆಗೆ ನಿತೀಶ್ ಕುಮಾರ್ ಅವರು ಎಷ್ಟೇ ಓಲೈಕೆ ಮಾಡಿದ್ರೂ ಕೂಡ, ಅವರು ಇಫ್ತಿಯಾರ್ ಕೂಟ ಮಾಡಲಿ, ಮುಸ್ಲಿಮರಿಗೋಸ್ಕರವಾಗಿ ಹೊಸ ಯೋಜನೆಯನ್ನ ತರಲಿ, ಏನೇ ಮಾಡಿದ್ರೂ ಕೂಡ ಮುಸ್ಲಿಮರು ನಿತೀಶ್ ಕುಮಾರ್ ಅವರನ್ನ ಒಪ್ಕೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರು ಬಿಜೆಪಿಯ ಜೊತೆಗಿದ್ದಾರೆ. ನಿತೀಶ್ ಕುಮಾರ್ ಒಂದೆರಡು ಬಾರಿ ಪಲ್ಟಿ ಹೊಡೆದ್ರು, ಅಂದ್ರೆ ಆರ್ಜೆಡಿ ಜೊತೆಗೂ ಹೋಗಿ ಚುನಾವಣೆಯನ್ನು ಎದುರಿಸಿದ್ರು. ಆಗೇನಾದ್ರೂ ಲಾಭ ಆಯ್ತಾ? ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರು ಜೆಡಿಯುಗೆ ವೋಟ್ ಮಾಡಿದ್ರ ಕೇಳಿದ್ರೆ ಆಗ್ಲೂ ಏನು ದೊಡ್ಡ ಪ್ರಮಾಣದ ಲಾಭ ಆಗಿಲ್ಲ. 1-2% ಆ ಕಡೆ ಈ ಕಡೆ ಆಯ್ತಷ್ಟೇ. ಹೀಗಾಗಿ ನಿತೀಶ್ ಕುಮಾರ್ ಏನು ಯೋಚನೆ ಮಾಡಿದ್ದಾರೆ, ಬಿಹಾರದಲ್ಲಿ ಜಾತಿ ಆಧಾರಿತವಾಗಿ ಮುಂದಿನ ಚುನಾವಣೆ ನಡೆದಿದ್ದೇ ಆದ್ರೆ, ಅಂದ್ರೆ ಜಾತಿಗಳಲ್ಲಿ ವಿಭಜನೆ ಆಗಿದ್ದೇ ಆದ್ರೆ ಅದರ ನೇರ ಲಾಭ ಆರ್ಜೆಡಿಗಾಗುತ್ತೆ ಮತ್ತು ಕಾಂಗ್ರೆಸ್ಗೆ ಆಗುತ್ತೆ. ಅದರ ಬದಲಾಗಿ ಬಿಹಾರದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಚುನಾವಣೆ ನಡೆದಿದ್ದೇ ಆದ್ರೆ, ನಾನು ಎನ್ಡಿಎ ಮಿತ್ರ ಪಕ್ಷದಲ್ಲಿರುವ ಕಾರಣದಿಂದಾಗಿ ಅದರ ಲಾಭ ನಮಗಾಗತ್ತೆ. ಹಿಂದೂಗಳ ಓಟು ಸಂಘಟಿತವಾಗಿ ಎನ್ಡಿಎಗೆ ಬಂದಿದ್ದೆ ಆದ್ರೆ ಜೆಡಿಯುನ ಸೀಟ್ ಶೇರಿಂಗ್ ಜಾಸ್ತಿ ಆಗತ್ತೆ ಅಂತ ನಿತೀಶ್ ಕುಮಾರ್ ಹೊಸ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಇದೇ ಕಾರಣದಿಂದಾಗಿ ಮುಸ್ಲಿಂ ಮುಖಂಡರು ಅವರ ಮೇಲೆ ಎಷ್ಟೇ ಒತ್ತಡ ಹಾಕಲಿ, ಹಾಗೆ ತನ್ನ ಜಾತ್ಯತೀತ ಇಮೇಜ್ಗೆ ಧಕ್ಕೆ ಬರುತ್ತೆ ಅಂತ ಗೊತ್ತಾಗಿದ್ರೂ ಕೂಡ ನಿತೀಶ್ ಕುಮಾರ್ ಅವರು ತಲೆ ಕೆಡಿಸಿಕೊಂಡಿಲ್ಲ. ನೇರವಾಗಿ ವಕ್ಫ್ ಬಿಲ್ ಅನ್ನ ಬೆಂಬಲಿಸಿದ್ದಾರೆ. ಮಿತ್ರರೇ, ಹೀಗಾಗಿ ಈ ಬಾರಿ ಬಿಹಾರದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಅದು ವಕ್ಫ್ ಸರ್ಕಾರ ಆಗಿರುತ್ತೆ. ಈ ಬಾರಿಯ ಬಿಹಾರದ ಚುನಾವಣೆ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವ ರೀತಿಯಲ್ಲಿ ನಡೆಯುತ್ತೆ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಹಾರದಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟಿದೆ? ಬಿಹಾರದ 243 ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ವೋಟ್ಗಳು ಎಷ್ಟು ನಿರ್ಣಾಯಕವಾಗುತ್ತೆ? ಇದನ್ನ ನೋಡೋದಾದ್ರೆ ಬಿಹಾರದ ಒಟ್ಟಾರೆ ವೋಟರ್ಸ್ ನಲ್ಲಿ 17.7% ಮುಸ್ಲಿಂ ವೋಟರ್ಸ್ ಇದ್ದಾರೆ. ಸರಿಸುಮಾರು 1,76,00,000 ಮಂದಿ. ಈ ಪೈಕಿ ಬಿಹಾರದ 29 ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರ ವೋಟರ್ಸ್ ಪ್ರಮಾಣ 20-30% ಇದೆ. ಹಾಗೆ 7 ವಿಧಾನಸಭಾ ಕ್ಷೇತ್ರದಲ್ಲಿ 30-40% ಮುಸ್ಲಿಂ ವೋಟರ್ಸ್ ಇದ್ದಾರೆ. ಜೊತೆಗೆ 11 ವಿಧಾನಸಭಾ ಕ್ಷೇತ್ರದಲ್ಲಿ 40%ಗಿಂತಲೂ ಜಾಸ್ತಿ ಮುಸ್ಲಿಂ ವೋಟರ್ಸ್ ಇದ್ದಾರೆ. ಒಟ್ಟು ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 47 ವಿಧಾನಸಭಾ ಕ್ಷೇತ್ರಗಳನ್ನ ಮುಸ್ಲಿಂ ವೋಟರ್ಸೇ ನಿರ್ಣಾಯಕವಾಗುವಂತಹ ವಿಧಾನಸಭಾ ಕ್ಷೇತ್ರಗಳು ಅಂತ ಗುರುತು ಮಾಡಲಾಗುತ್ತೆ. ಆ ಕ್ಷೇತ್ರಗಳಲ್ಲಿ ಮುಸ್ಲಿಂ ವೋಟರ್ಸ್ ಯಾರ ಕೈ ಹಿಡಿತಾರೋ ಅವ್ರು ಗೆಲ್ತಾರೆ. ಇಷ್ಟು ದಿನ ಏನಾಗ್ತಾ ಇತ್ತು ಅಂತಂದ್ರೆ, ಸರಿಸುಮಾರು ಒಂದು 35-40 ಸೀಟ್ಗಳು ಕಾಂಗ್ರೆಸ್ ಮತ್ತು ಆರ್ಜೆಡಿಗೆ ಹೋಗ್ತಾ ಇದ್ವು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಮತ್ತು ಆರ್ಜೆಡಿ ಮುಸ್ಲಿಮರನ್ನ ಆ ಪ್ರಮಾಣದಲ್ಲಿ ಓಲೈಕೆ ಮಾಡುತ್ತೆ. ಈಗಾಗಲೇ ತೇಜಸ್ವಿ ಯಾದವ್ ಅನೇಕ ಬಾರಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ, ಮುಸ್ಲಿಮರ ಪರವಾಗಿ ಮಾತನಾಡ್ತಾರೆ. ಮುಸ್ಲಿಮರ ವಿಚಾರಗಳು ಬಂದಾಗಲೆಲ್ಲ ತೇಜಸ್ವಿ ಯಾದವ್ ಚಾಂಪಿಯನ್ ರೀತಿಯಲ್ಲಿ ವರ್ತಿಸ್ತಾರೆ. ಇನ್ನು ಕಾಂಗ್ರೆಸ್ ಬಿಡಿ, ಹೇಳೋದೇ ಬೇಡ. ಕಾಂಗ್ರೆಸ್ನವರು ಈಗಾಗಲೇ ವಕ್ಫ್ ಬಿಲ್ನ ವಿಚಾರವಾಗಿ ದೊಡ್ಡ ಪ್ರಮಾಣದಲ್ಲಿ ಸಮರ ಸಾರಿದ್ದಾರೆ. ಇದೇ ಬಿಹಾರದ ಕಿಶನ್ಗಂಜ್ನ ಕಾಂಗ್ರೆಸ್ ಸಂಸದ ವಕ್ಫ್ ಬಿಲ್ನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಆದರೆ ಈ ಬಾರಿ ಆರ್ಜೆಡಿ ಮತ್ತು ಕಾಂಗ್ರೆಸ್ಗೆ ಒಂದು ಆತಂಕ ಇದೆ.
ಅದೇನು ಕೇಳಿದ್ರೆ ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷವೂ ಕೂಡ ಚುನಾವಣೆಯನ್ನು ಎದುರಿಸ್ತಾ ಇದೆ. ಈ ಪ್ರಶಾಂತ್ ಕಿಶೋರ್ ಕೂಡ ಮುಸ್ಲಿಮರ ಓಲೈಕೆಯಲ್ಲೇನು ಹಿಂದೆ ಬಿದ್ದಿಲ್ಲ. ಅವರು ಮುಸ್ಲಿಮರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಮುಸ್ಲಿಂ ವೋಟ್ಗಳನ್ನು ಸೆಳೆಯೋದಕ್ಕೆ ಅವರು ಕೂಡ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಜನಸ್ವರಾಜ್ ಏನಾದರೂ ಮುಸ್ಲಿಮರ ಒಂದು 10-15% ವೋಟನ್ನು ಕಟ್ ಮಾಡಿದ್ದೆ ಆದರೆ ಅದು ನೇರವಾಗಿ RJD ಮತ್ತು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ನಷ್ಟವನ್ನು ತಂದೊಡ್ಡುತ್ತೆ. ಅದರ ಲಾಭ NDAಗಾಗತ್ತೆ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಇನ್ನೇನು ಚುನಾವಣೆ ಸಮೀಪದಲ್ಲಿರುವಂತಹ ಸಂದರ್ಭದಲ್ಲೇ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಆಗ್ತಾ ಇದ್ರೂ ಕೂಡ ನಿತೀಶ್ ಕುಮಾರ್ ಏನು ತಲೆ ಕೆಡಿಸ್ಕೊಂಡಿಲ್ಲ. ಅವರದೇ ಪಕ್ಷದವರು ಸಿಕ್ಕಾಪಟ್ಟೆ ವಿರೋಧ ಮಾಡ್ತಾ ಇದ್ದಾರೆ. ಅಫ್ಜಲ್ ಅಬ್ಬಾಸ್ ಅನ್ನುವಂಥ ಶಿಯಾ ವಕ್ಫ್ ಬೋರ್ಡ್ನ ಅಧ್ಯಕ್ಷ, ಇವರು JDU ಮುಖಂಡ ಕೂಡ ಹೌದು. ಇವರು ಈ ವಕ್ಫ್ ಬಿಲ್ನ ವಿಚಾರವಾಗಿ JDU ಕೈಗೊಂಡಂತಹ ನಿರ್ಧಾರವನ್ನು ಟೀಕಿಸ್ತಾ ಇದ್ದಾರೆ. ಅಂದರೆ ನಿತೀಶ್ ಕುಮಾರ್ ತನ್ನ ನಿರ್ಧಾರವನ್ನು ಪರಾಮರ್ಶಿಸಬೇಕು, ಬೆಂಬಲವನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. ಆದರೂ ನಿತೀಶ್ ಕುಮಾರ್ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನೊಂದು ಕಡೆ JDU ಅಲ್ಪಸಂಖ್ಯಾತ ಮೋರ್ಚಾದ ಪ್ರದೇಶ ಸಚಿವ ಮೊಹಮ್ಮದ್ ನವಾಜ್ ಅನ್ನುವಂಥವರು ರಾಜೀನಾಮೆಯನ್ನೇ ಕೊಟ್ಟಿದ್ದಾರೆ. ಅದಕ್ಕೂ JDU ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹಾಗೆ JDU ಮುಖಂಡರಾದಂತಹ ಕಾಸಿಂ ಅನ್ಸಾರಿ ವಕ್ಫ್ ಬಿಲ್ ಅನ್ನು ವಿರೋಧಿಸಿದ್ದಾರೆ. ಜೊತೆಗೆ JDU ಸ್ಟ್ಯಾಂಡ್ ಅನ್ನು ಕೂಡ ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಅದಕ್ಕೂ JDU ತಲೆ ಕೆಡಿಸ್ಕೊಂಡಿಲ್ಲ. ಜೊತೆಗೆ JDUದ ಇನ್ನೋರ್ವ ಮುಖಂಡನಾದಂತಹ ಗುಲಾಂ ಘೋಷ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಹಿಂದೆ ಕಿಸಾನ್ ಕಾನೂನು ಬಂದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ರೈತರು ಒತ್ತಡವನ್ನು ಹಾಕಿದ್ರು. ಆ ಎಲ್ಲ ಕೃಷಿ ಕಾಯ್ದೆಯನ್ನ ರೈತರ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ವಾಪಸ್ ಕೂಡ ಪಡೆದಿತ್ತು. ಈಗ ವಕ್ಫ್ ವಿಚಾರದಲ್ಲಿ ಹಾಗೆ ಯಾಕಾಗಬಾರ್ದು, ಕೇಂದ್ರ ಸರ್ಕಾರ ಇವತ್ತಲ್ಲ ನಾಳೆ ವಕ್ಫ್ ಕಾನೂನನ್ನ ವಾಪಸ್ ಪಡೆಯುತ್ತೆ, ಹೀಗಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದಕ್ಕೂ ಕೂಡ JDU ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅಂದ್ರೆ JDU ತನ್ನ ಮುಸ್ಲಿಂ ಮುಖಂಡರು ಏನೇ ತೀರ್ಮಾನ ಕೈಗೊಂಡ್ರೂ ಕೂಡ ಅವರನ್ನು ತಡೆಯುವಂತಹ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ಇದರ ಅರ್ಥ ಏನು ಕೇಳಿದ್ರೆ, ನಿತೀಶ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹಿಂದೂ ವರ್ಸಸ್ ಮುಸ್ಲಿಂ ಆಗುವಂತೆ ನೋಡ್ಕೊಳ್ತಾ ಇದ್ದಾರೆ. ಈ ಬಾರಿ ಬಿಹಾರದ ವಿಧಾನಸಭಾ ಚುನಾವಣೆ ಜಾತಿ ಆಧಾರಿತವಾಗಿ ನಡೀಬಾರದು ಅಂತ ನಿತೀಶ್ ಕುಮಾರ್ ಕೂಡ ಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿತೀಶ್ ಈ ರೀತಿಯ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಳೋದಕ್ಕೆ 2020ರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೀತಲ್ಲ, ಅದರ ರಿಸಲ್ಟ್ ಕೂಡ ಒಂದು ಪ್ರಮುಖ ಕಾರಣವಾಗುತ್ತೆ. ಅದು ಹೇಗೆ ಅಂತಂದ್ರೆ, ಬಿಹಾರದಲ್ಲಿ ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 2020ರ ಚುನಾವಣೆಯಲ್ಲಿ RJD 75 ಸೀಟ್ಗಳನ್ನು ಗೆದ್ದುಕೊಳ್ತು, BJP 74 ಸೀಟ್ಗಳನ್ನು ಗೆದ್ದುಕೊಳ್ತು. JDU BJP ಜೊತೆಗೆ ಮೈತ್ರಿ ಇದ್ರೂ ಕೂಡ ಕೇವಲ 43 ಸೀಟ್ಗಳನ್ನು ಮಾತ್ರ ಗೆದ್ದುಕೊಳ್ತು. ಇಷ್ಟು ದಿನ NDAದಲ್ಲಿ ಸೀನಿಯರ್ ಪಾರ್ಟ್ನರ್ ಆಗಿದ್ದಂತಹ JDU ದಿಢೀರಂತ ಜೂನಿಯರ್ ಪಾರ್ಟ್ನರ್ ಹೇಗಾಯ್ತು ಕೇಳಿದ್ರೆ, ಜಾತಿ ರಾಜಕಾರಣ. 2020ರ ಬಿಹಾರದ ವಿಧಾನಸಭಾ ಚುನಾವಣೆ ಕಂಪ್ಲೀಟ್ ಆಗಿ ಜಾತಿ ಆಧಾರಿತವಾಗಿ ನಡೆದಿದೆ. ಹೇಗಂದ್ರೆ, ಚಿರಾಗ್ ಪಾಸ್ವಾನ್ ಇದಾರಲ್ಲ, LJP ಪಕ್ಷದ ನಾಯಕ, ಅವರು 2020ರ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 134 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಅಲ್ಲಿ ಹಿಂದುಳಿದ ವರ್ಗದ ಮತಗಳೇನಿದಾವೆ ಅದು ಕಂಪ್ಲೀಟ್ ಆಗಿ ಚದರಿ ಹೋಯಿತು. ಒಂದಷ್ಟು JDUಗೆ ಬಂದ್ರೆ ಇನ್ನೊಂದಷ್ಟು ವೋಟ್ಗಳು ಚಿರಾಗ್ ಪಾಸ್ವಾನ್ ಅವರ ಪಕ್ಷಕ್ಕೆ ಹೋಯಿತು. ಅಲ್ಲಿ ಚಿರಾಗ್ ಪಾಸ್ವಾನ್ ಪಕ್ಷ ಏನು ದೊಡ್ಡ ಪ್ರಮಾಣದಲ್ಲಿ ಸೀಟನ್ನು ಗೆದ್ದಿಲ್ಲ, ಅವರು ಗೆಲ್ಲೋದಕ್ಕೆ ಸಾಧ್ಯವೇ ಆಗಿಲ್ಲ. ಆದರೆ ಅದರ ನೇರ ಲಾಭ ಆಗಿದ್ದು RJDಗೆ ಮತ್ತು ಕಾಂಗ್ರೆಸ್ಗೆ. ಇದನ್ನ ನಿತೀಶ್ ಕುಮಾರ್ ಈ ಬಾರಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಜಾತಿ ಆಧಾರದಲ್ಲಿ ಚುನಾವಣೆ ನಡೆದ್ರೆ ನಮಗೆ ಲಾಸ್ ಆಗುತ್ತೆ. ಅದೇ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವ ರೀತಿಯಲ್ಲಿ ಚುನಾವಣೆ ಆಗಿದ್ದೆ ಆದ್ರೆ ನಮ್ಮ NDAಗೆ ಲಾಭ ಆಗುತ್ತೆ, ನಮ್ಮ ಪಕ್ಷಕ್ಕೂ ಕೂಡ ಲಾಭ ಆಗುತ್ತೆ ಅಂತ ನಿತೀಶ್ ಕುಮಾರ್ ಲೆಕ್ಕಾಚಾರ ಹಾಕಿದ್ದಾರೆ. ಇದೇ ಕಾರಣಕ್ಕೋಸ್ಕರವಾಗಿ ಯಾರೇನೇ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ತಂದಂತಹ ಈ ವಕ್ಫ್ ಕಾನೂನಿಗೆ JDU ಬಲವಾದಂತಹ ಬೆಂಬಲವನ್ನ ಕೊಟ್ಟಿದೆ. ಹೀಗಾಗಿ ಮಿತ್ರರೇ, ಬಿಹಾರದ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ, ಬಿಹಾರದಲ್ಲಿ ಅಬ್ ಕಿ ಬಾರ್ ವಕ್ಫ್ ಕಿ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ಅದು ತೇಜಸ್ವಿ ಯಾದವ್ ಅವರ ಸರ್ಕಾರ ಬೇಕಾದ್ರೂ ಬರಲಿ ಅಥವಾ ನಿತೀಶ್ ಕುಮಾರ್ ಅವರ ಸರ್ಕಾರ ಬೇಕಾದ್ರೂ ಬರಲಿ, ಬಿಹಾರದ ಚುನಾವಣೆಯಲ್ಲಿ ಚರ್ಚೆ ಆಗುವಂತಹದ್ದು ಮಾತ್ರ ಹಿಂದೂ ವರ್ಸಸ್ ಮುಸ್ಲಿಂ ವಿಚಾರ. ಹೀಗಂತ ಬಿಹಾರದಲ್ಲಿ ಚರ್ಚೆ ಆಗ್ತಾ ಇದೆ. ಮಿತ್ರರೇ, ನಿಮಗೇನು ಅನ್ಸುತ್ತೆ? ಬಿಹಾರದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಆದರೆ ಯಾರಿಗೆ ಲಾಭ ಆಗುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ